ಇದು ಬಳ್ಳಾರಿ ಇಶ್ಯೂಗೆ ಸಂಬಂಧ ನೇರವಾಗಿಲ್ಲ. ನಾನೀಗ ಅದನ್ನ ಈ ಈ ಔಷಧಿ ನಿಯಂತ್ರಕ ಇಲಾಖೆ ಏನಿದೆ ಮತ್ತು ನಮ್ಮ ಆಹಾರ ಸುರಕ್ಷತಾ ಇಲಾಖೆ ಏನಿದೆ ಅದನ್ನ ನಾವು ಮರ್ಜ್ ಮಾಡಬೇಕು ಅಂತ ಒಂದೂವರೆ 2 ತಿಂಗಳಿಂದನೇ ನಾನು ನಮ್ಮ ಫೈಲ್ ಅಪ್ರೂವಲ್ ಕೊಟ್ಟಿದ್ದೆ. ಅದನ್ನ ನಾವು ಗೌರ್ಮೆಂಟ್ ಲೆವೆಲ್ ಮೂವ್ ಮಾಡ್ತಾ ಇದ್ವು. ಯಾಕೆಂತ ಹೇಳಿದ್ರೆ ಔಷಧಿ ನಿಯಂತ್ರಕರ ಏನು ಇಲಾಖೆ ಅದರಲ್ಲಿ ಸ್ವಲ್ಪ ಮೇಲು ಉಸ್ತುವಾರಿ ಅಗತ್ಯ ಇದೆ ಅಂತ ನನ್ನ ಒಂದು ಭಾವನೆ ಆಗಿತ್ತು. ಮತ್ತು ಅಲ್ಲಿ ಒಂದು ಹಿರಿಯ IAS ಅಧಿಕಾರಿಗಳಿದ್ರೆ ಅವಾಗ ಏನಾಗ್ತದೆ, ಆ ಡಿಪಾರ್ಟ್ಮೆಂಟ್ ಆಡಳಿತಾತ್ಮಕವಾದಂಥ, ಯಾಕಂದ್ರೆ ತಾಂತ್ರಿಕವಾದಂಥ ವಿಷಯಗಳು ಯಾರು ಡ್ರಗ್ ಇನ್ಸ್ಪೆಕ್ಟರ್ಸೇ, ಡ್ರಗ್ ಕಂಟ್ರೋಲ್ ಅವರೇ ನೋಡಬೇಕು. ಅದೇ ಆಡಳಿತಾತ್ಮಕವಾಗಿ ಹೇಗೆ ಅದನ್ನು ನಿರ್ವಹಣೆ ಮಾಡಬೇಕು, ಹೇಗೆ ಕೆಲಸ ಕಾರ್ಯಗಳು ಮಾಡಬೇಕು, ಅದರ ಮೂಲ ಒಂದು ಉದ್ದೇಶಗಳೇನಿದೆ ಅದು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗಬೇಕು ಅಂತ. ಅದಕ್ಕೋಸ್ಕರ ನಾವು ಫುಡ್ ಸೇಫ್ಟಿ ಆ್ಯಂಡ್ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ FSSAI ನಮ್ಮಲ್ಲಿ ಬರುವಂಥದ್ದು ಈ ಇಲಾಖೆ ಮತ್ತು ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಎರಡನ್ನೂ ಈಗ ಮರ್ಜ್ ಮಾಡೋದಕ್ಕೆ ನಾವು ಹೇಳಿ ಅದನ್ನ ಆಹಾರ ಸುರಕ್ಷತಾ ಮತ್ತು ಔಷಧಿ ನಿಯಂತ್ರಕ ಇಲಾಖೆ ಅಂತ ಮಾಡಿ ಅದರಲ್ಲಿ ಒಬ್ಬ ಆಯುಕ್ತರು ಇರ್ತಾರೆ. ಆಯುಕ್ತರ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ಸೊ ಅದನ್ನು ಇನ್ನೂ ಹೆಚ್ಚು ಅದರಲ್ಲಿ ಅಕೌಂಟಬಿಲಿಟಿ ಬರಬೇಕು. ಅದರ ಕೆಲಸ ಕಾರ್ಯಗಳಲ್ಲಿ ಜನರಿಗೆ ಹೆಚ್ಚು ವಿಶ್ವಾಸ ಮೂಡಿಸುವಂಥ ರೀತಿಯಲ್ಲಿ ಆಗಬೇಕು. ಮತ್ತು ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಹಿಂದೆ ನೀವು ಗೊತ್ತಿರ್ಬೋದು, CM ಅವರು ಮೀಟಿಂಗ್ ಮಾಡಿದ್ರು. ಈ ಅನಧಿಕೃತವಾಗಿ ಔಷಧಿಗಳು ಮಾರಾಟ ಆಗ್ತಾ ಇರುವಂಥದ್ದು, ಪ್ರಿಸ್ಕ್ರಿಪ್ಷನ್ಗಳು ಇಲ್ದೇ ಅದು ಮಾರಾಟ ಆಗ್ತಾ ಇರುವಂಥದ್ದು, ಮತ್ತೆ ಏನು ಔಷಧಿಗಳ ಒಂದು ಗುಣಮಟ್ಟವನ್ನು ಅದನ್ನು ಪರಿಶೀಲನೆ ಮಾಡುವಂಥದ್ದು, ಅದನ್ನು ಮತ್ತೆ ಯಾರ್ಯಾರು ಮ್ಯಾನುಫ್ಯಾಕ್ಚರ್ ತಯಾರಿಕೆ ಮಾಡೋರು ಆ ಘಟಕಗಳ ಮೇಲೆ ಸರಿಯಾದ ರೀತಿಯಲ್ಲಿ ಅದನ್ನ ಇನ್ಸ್ಪೆಕ್ಷನ್ ಮಾಡಿ ಆ ವರದಿಗಳು ಕೊಡುವಂಥದ್ದು, ಇದೆಲ್ಲ ಸ್ವಲ್ಪ ಇನ್ನೂ ಉನ್ನತ ಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ಆಗಬೇಕು ಅನ್ನೋ ಉದ್ದೇಶ. ಅದಕ್ಕೋಸ್ಕರ ಇದು ಮಾಡಿದ್ದೀವಿ. ಕ್ಯಾಬಿನೆಟ್ ಅಲ್ಲಿ ಅದೇ ಆ ವಿಚಾರದ ಬಗ್ಗೆ ನಾವೆಲ್ಲ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ ಮುಖ್ಯಮಂತ್ರಿಯವರು ಅದ್ರ ಬಗ್ಗೆ, ಮತ್ತೆ ಎಲ್ಲರೂ. ಯಾಕಂದ್ರೆ ಇದು ಒಂದೊಂದು ಸಾವು ಕೂಡ ನಮಗೆ ಅದು ಲೋಪದೋಷದಿಂದ ಆದ್ರೆ ಅದು ಒಂದು ರೀತಿ ಬಹಳ ಅದು ನಮ್ಮ ವ್ಯವಸ್ಥೆಗೆ ಒಂದು ಕೆಟ್ಟ ಹೆಸರು, ಅದು ಯಾರೇ ಆಗಿರ್ಬೋದು. ಅದಕ್ಕೋಸ್ಕರ ನಾವು ಅದಕ್ಕೆ ಸಹಿಸಿಕೊಳ್ಳೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಆಗಬಾರ್ದು. ಮತ್ತೆ ಅದಕ್ಕೆ ಕಟ್ಟುನಿಟ್ಟು ಕ್ರಮಗಳಾಗಬೇಕು. ಮತ್ತು ಏನು ಔಷಧಿ ಗುಣಮಟ್ಟವನ್ನ ಅದನ್ನ ಯಾವ ರೀತಿಯಾಗಿ ಅದಕ್ಕೆ ನಾವು ನೋಡ್ಕೋಬೇಕು, ಹೇಗೆ ಮಾಡಬೇಕು ಅಂತ ಸ್ಪಷ್ಟವಾದಂತ ಒಂದು ಅಭಿಪ್ರಾಯಗಳು ಕೂಡ ನೀವು ತಗೊಂಡ್ಬರ್ಬೇಕು ಅಂತ CM ಹೇಳಿದ್ದಾರೆ. ನಾವು ಮುಂದಿನ ಕ್ಯಾಬಿನೆಟ್ ಅಲ್ಲಿ ನಮ್ಮ ಏನು ನಿಗಮ ಇದೆ ನಮ್ದು, ಈ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್, ಆ ನಿಗಮದ ಏನು ಈ ಟೆಂಡರ್ ಕರೆಯುವಂತ ವಿಧಿವಿಧಾನಗಳಿದೆ ಅದ್ರ ಬಗ್ಗೆನೂ ಮಾರ್ಪಾಡುಗಳು ಮಾಡ್ತಾ ಇದ್ದೀವಿ. ಅದನ್ನ ನಾನು ಆಕ್ಚುಲಿ ಅದು 1 ತಿಂಗಳ ಹಿಂದೆನೇ ನಾನು ಪ್ರಪೋಸಲ್ ಮಾಡಿ ಕಳಿಸಿದ್ದೀವಿ. ಅದು FDA ಇಲಾಖೆಯಲ್ಲಿ ಅದಿದೆ, ಪರಿಶೀಲನೆ ಮಾಡ್ತಾ ಇದ್ರು. ಈಗ ಬರೋ ಕ್ಯಾಬಿನೆಟ್ಗೆ ಅದನ್ನ ತಗೊಂಡ್ಬರ್ತೀವಿ. ಸೊ ಏನಂದ್ರೆ ಒಳ್ಳೆಯ ಕಂಪನಿಗಳು ನಮ್ಮ ಟೆಂಡರ್ಗಳಲ್ಲಿ ಭಾಗವಹಿಸಬೇಕು. ಒಳ್ಳೆ ಗುಣಮಟ್ಟದ ಔಷಧಿಗಳು ಬರ್ತಕ್ಕಂಥದ್ದಕ್ಕೆ ನಾವು ಆ ಒಳ್ಳೆ ಕಂಪ್ನಿಗೆ ಅವಕಾಶ ಮಾಡಿಕೊಡ್ಬೇಕು. ಮತ್ತೆ ಟೆಸ್ಟಿಂಗ್ ಪ್ರೋಟೋಕಾಲ್ಸ್ ಸರಿಯಾಗಿರ್ಬೇಕು. ಅದನ್ನ ನಾವು ಮತ್ತೆ ಇದನ್ನೆಲ್ಲವನ್ನು ಕೂಡ ಒಂದು ಒಳ್ಳೆ ಮೇಲ್ದರ್ಜೆಗೆ ತರಬೇಕು ಅಂತ ನಮ್ಮ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಕೂಡ ನಾವು ಸರಿಪಡಿಸ್ಕೊಳ್ಬೇಕಾಗಿದೆ. ಸೊ ಅದು ನಮ್ಮ ಔಷಧಿ ನಿಯಂತ್ರಕ ಇಲಾಖೆ, ಈ ಸರ್ಕಾರದ ಈ ನಿಗಮ, ಇದೆಲ್ಲವನ್ನು ಕೂಡ ಖಂಡಿತವಾಗಿ ಇದಕ್ಕೊಂದು ಕಾಯಕಲ್ಪ ನೀಡಬೇಕು ಅಂತ ನಾವು ಈಗ ಮಾಡ್ತಾ ಇದ್ದೀವಿ. ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ವಿಜೇಂದ್ರ. ಇಲ್ಲ, ಖಂಡಿತ ಪರಿಹಾರ ಕೊಡೋದ್ರಲ್ಲಿ ನಾವು ಈಗೆಲ್ಲ ವರದಿಗಳೆಲ್ಲ ಬಂದ್ಬಿಡ್ಲಿ ಏನಾಗ್ತದೆ. ಈಗಾಗಲೇ ಹಿಂದೆ ಮುಖ್ಯಮಂತ್ರಿ ಅವಾಗ ಘೋಷಣೆ ಮಾಡಿದ್ರು ಅವ್ರಿಗೆ 2 ಲಕ್ಷ ಕೊಡಬೇಕು ಅಂತ. ಅದರ ಪ್ರಕಾರ ಇದನ್ನು ಕೂಡ ಮಾಡ್ತೀವಿ. ಮತ್ತೆ ಈ ಎಲ್ಲಾ ವರದಿಗಳು ಬಂದ ನಂತರ, ಯಾಕಂದ್ರೆ ಆ ಕಂಪನಿ ಕಡೆಯಿಂದ, ಯಾಕಂದ್ರೆ ಇದು ಆ ಕಂಪನಿ ಸರಬರಾಜು ಮಾಡಿದೆ, ಅವ್ರ ಮೇಲೂ ನಾವು ಕ್ರಮ ತಗೊಂಡು ಅವ್ರ ಮುಖಾಂತರನು ನಾವು ಏನ್ ಮಾಡಕ್ ಸಾಧ್ಯ ಅದನ್ನು ನಾವು ನೋಡ್ಬೇಕಾಗ್ತದೆ. ಅದ್ರ ಬಗ್ಗೆ ಖಂಡಿತ ನಾವು ಕೂಡ ವರದಿ ಆಧಾರದ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಆರೋಗ್ಯ ಸಚಿವರಿಗೆ ಆಸ್ಪತ್ರೆಗೆ ಹೋಗಿದ್ರು, ನೀವು ಸ್ಪಾಟ್ ವಿಸಿಟ್ ಮಾಡಿಲ್ಲ, ಆಸ್ಪತ್ರೆಗೆ ಹೋಗ್ಲಿಲ್ಲ, ಕುಟುಂಬಕ್ಕೆ ಸಾಂತ್ವನ ಹೇಳಲಿಲ್ಲ ಅಂತ ಹೇಳಿ ತಮ್ಮ ವಿರುದ್ಧ ಟೀಕೆ ಪಡಿಸಿದ್ದಾರೆ. ಇಲ್ಲ, ಅದು ನಾವೇನಾಗಿತ್ತು ಅವಾಗ ಇದು ಗೊತ್ತಾಗಿದ ತಕ್ಷಣ ನಾನು ಉನ್ನತ ಮಟ್ಟದ ಟೀಮ್ ಅನ್ನು ಕಳಿಸಿದ್ದು ಅಲ್ಲಿಗೆ. ಅವ್ರು ಕಳಿಸಿದ ಮೇಲೆ ಸುಮಾರು ಜನ ಅಲ್ಲಿಂದ ಹೊರಗೂ ಹೋಗಿದ್ರು. ಮತ್ತೆ ಆ ಟೀಮ್ ನಮ್ಮವ್ರಿಗೆ ಹೋಗಿ ವರದಿನ ತಗೊಂಡ್ ಬಂದು ನಮ್ಗೆಲ್ಲ ರಿಪೋರ್ಟ್ ಕೂಡ ಮಾಡಿದ್ರು. ರಿಪೋರ್ಟ್ ಆಧಾರದ ಮೇಲೆ ನಾವು ಎಲ್ಲ ಒಂದು ಚೆಕ್ ಮಾಡಿದೀವಿ. ಈಗ ಅದ್ರ ಮೇಲೆ ಕ್ರಮ ತಗೊಳ್ತಾ ಇದೀವಿ. ನಾನು ಕೂಡ ಹೋಗ್ತಾ ಇದ್ದೀನಿ ಈಗೆಲ್ಲ ವಿಷಯಗಳು, ಯಾಕಂದ್ರೆ ಇಲ್ಲಿ ಏನೇನು ಸುಮಾರು ಕ್ರಮಗಳು ತಗೊಳ್ಬೇಕಾಗಿದೆ ಇದೆಲ್ಲ ತಗೊಂಡು ನಾನು ಕೂಡ ಭೇಟಿ ಕೊಡ್ತೀನಿ. ಕೊಡ್ಲಿ, ಒಳ್ಳೇದು. ನೋಡಿ, ಇದ್ರ ಬಗ್ಗೆ ಯಾವ್ದು ಕೂಡ ನಾನು ಈಗಾಗಲೇ ಹೇಳಿದ್ದೀನಿ. ಎಸ್ ಸರ್. ಈಗ ಅದ್ರ ಬಗ್ಗೆ ನಾನು ಯಾವುದೇ ರೀತಿಯಲ್ಲೂ ಕೂಡ ನಾವು
ಇದನ್ನ ಲೋಕಾಯುಕ್ತನು ಕೂಡ ಯಾರಾದ್ರೂ ತನಿಖೆ ಮಾಡಿದ್ರೆ ನಮ್ದೇನು ಅದ್ರ ಭಿನ್ನಾಭಿಪ್ರಾಯ ಏನಿಲ್ಲ, ಯಾರಾದ್ರೂ ಮಾಡಲಿ. ಯಾಕೆಂತ ಹೇಳಿದ್ರೆ ನಮಗೆ ಒಂದು ಮುಚ್ಚುಮರೆ ಮಾಡುವಂತ ಪ್ರಶ್ನೆ ಬರಲ್ಲ, ಯಾವುದೇ ಸತ್ಯಾಂಶಗಳನ್ನ ಮುಚ್ಚಾಕುವಂತ ಪ್ರಶ್ನೆನೇ ಇಲ್ಲ, ಮತ್ತು ಸತ್ಯವನ್ನ ಎತ್ತಿ ಹಿಡಿಬೇಕು ಮತ್ತು ಎಲ್ಲಿ ತಪ್ಪಾಗಿದೆ ಎಲ್ಲಿ ಲೋಪಗಳಾಗಿದೆ ಅದನ್ನ ಖಂಡಿತವಾಗಿ ಸರಿಪಡಿಸತಕ್ಕಂತ ಆಗ್ಬೇಕು. ಮಾಜಿ ಆರೋಗ್ಯ ಸಚಿವರು ಕೂಡ ಅವ್ರಿಗೆ ಇಲಾಖೆ ಅವರ ಹಿಂದೆ ಸಚಿವರಾಗಿ ಕೂಡ ಇದೇ ಇಲಾಖೆಗಳಿತ್ತು, ಅದರಿಂದ ಅವ್ರಿಗೂ ಕೂಡ ಗೊತ್ತಿದೆ ಏನೇನು ಸಮಸ್ಯೆಗಳಿದೆ ಅಂತ. ಕಾರಣ ಅದನ್ನು ಸರಿಪಡಿಸುವಂತ ಕೆಲಸ ಇದೆ, ಅದನ್ನ ಖಂಡಿತ ನಾನು ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.